ನೀವೇನಾದರೂ ಯಾವುದೇ ನರ್ಸಿಂಗ್ ಆಫೀಸರ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದರೆ ಈ ಇಂಪಾರ್ಟೆಂಟ್ MCQನ ನೀವು ನೋಡಿರಲೇಬೇಕಾಗುತ್ತೆ. ವಾಟ್ ಕ್ಯಾಟಗರಿ ಡಸ್ ಅ ಸ್ಕೋರ್ ಆಫ್ 20 ಆನ್ ದ MMSE ಇಂಡಿಕೇಟ್? ಹಿಯರ್ MMSE ಅಂದರೆ ಏನು? ಮಿನಿ ಮೆಂಟಲ್ ಸ್ಟೇಟಸ್ ಎಕ್ಸಾಮಿನೇಷನ್. ಆಪ್ಷನ್ ಎ ನಾರ್ಮಲ್ ಕಾಗ್ನಿಟಿವ್ ಫಂಕ್ಷನ್, ಆಪ್ಷನ್ ಬಿ ಮೈಲ್ಡ್ ಕಾಗ್ನಿಟಿವ್ ಇಂಪೈರ್ಮೆಂಟ್, ಆಪ್ಷನ್ ಸಿ ಸಿವಿಯರ್ ಟು moderate cognitive impairment, option D moderate cognitive impairment. Comment your answers. The right answer is moderate cognitive impairment. The mini mental status examination is screening tool used to assess cognitive functions such as orientation, registration, attention, recall, language. So ಕಾಂಪೊನೆಂಟ್ಸ್ ಯಾವುದೆಲ್ಲ ಹಾಗಿದ್ರೆ ಮಿನಿ ಮೆಂಟಲ್ ಸ್ಟೇಟಸ್ ಎಕ್ಸಾಮಿನೇಷನ್ ಅಂದರೆ ನೋಡೋದಾದರೆ ಒಂದು ಓರಿಯೆಂಟೇಷನ್, ರಿಜಿಸ್ಟ್ರೇಷನ್, ಅಟೆನ್ಷನ್, ರೀಕಾಲ್ ಆ್ಯಂಡ್ ಲ್ಯಾಂಗ್ವೇಜ್ 5 ಕಾಂಪೊನೆಂಟ್ಸ್ಗಳು ಇರುತ್ತೆ ಮಿನಿ ಮೆಂಟಲ್ ಸ್ಟೇಟಸ್ ಎಕ್ಸಾಮಿನೇಷನಲ್ಲಿ. ನೀವೇನಾದರೂ ಮಿನಿ ಮೆಂಟಲ್ ಸ್ಟೇಟಸ್ ಎಕ್ಸಾಮಿನೇಷನ್ನ ಪರ್ಫಾರ್ಮ್ ಮಾಡ್ತಿದ್ದೀರಾ ಪೇಷಂಟ್ಗೆ, ಸೊ ಸ್ಕೋರಿಂಗ್ ಏನಿರುತ್ತೆ, ಸ್ಕೋರಿಂಗ್ ಏನಾದರೂ 25ಇಂದ 30 ಬಂದರೆ ಆ ಮನುಷ್ಯನಿಗೆ ನಾರ್ಮಲ್ ಕಾಗ್ನಿಟಿವ್ ಫಂಕ್ಷನ್ ಇದೆ ಅಂತ ಅರ್ಥ. ಸೊ ನಾರ್ಮಲ್ ಹೆಲ್ದಿ ಪರ್ಸನ್ಗೆ ನೀವು MMSE ಮಾಡಿದ್ರೆ ಸ್ಕೋರ್ ಇದೇ ರೇಂಜಲ್ಲಿ ಇರುತ್ತೆ. 21 to 24 ಸ್ಕೋರ್ ಏನಾದರೂ ಬಂದರೆ ದೇರ್ ಇಸ್ ಅ ಮೈಲ್ಡ್ ಕಾಗ್ನಿಟಿವ್ ಇಂಪೈರ್ಮೆಂಟ್. 10 to 20 ಸ್ಕೋರ್ ಇದ್ದರೆ ಮಾಡರೇಟ್ ಕಾಗ್ನಿಟಿವ್ ಇಂಪೈರ್ಮೆಂಟ್. ಅದೇ ಏನಾದರೂ ಬಿಲೋ 10 ಸ್ಕೋರ್ ಇದ್ದರೆ patient is have severe cognitive impairment ಅಂತ ಅರ್ಥ. A score 20 falls within 10 to 20 range. Therefore, according to this scoring chart, it indicates moderate cognitive impairment.